ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ಎಲ್ ಕೆ ಲೆವೆಲ್ 1 ಬಟ್ ಮೈಲ್ ಸ್ಟೋನ್ ಎರಡನೇ ಮೈಲ್ ಸ್ಟೋನ್ ಮಾನಸಾಸ್ ಫ್ಯಾಮಿಲಿ, ಅದರಲ್ಲಿ ಬರ್ತಕ್ಕಂಥ ಟಿ ಪಿ ಆರ್ ಆ್ಯಕ್ಟಿವಿಟೀಸ್ನ ಹೇಗೆ ಮಾಡೋದು ಅನ್ನೋದು ನಾನು ಡಿಸ್ಕ್ರೈಬ್ ಮಾಡ್ತೀನಿ. ಸೊ ಫಸ್ಟು ಈ ಒಂದು ಟಿ ಪಿ ಆರ್ ಆ್ಯಕ್ಟಿವಿಟೀಸ್ನ ಕನ್ನಡನಲ್ಲೂ ಅರ್ಥ ಹೇಳ್ತೀನಿ, ಬಟ್ ಯು ಡೋಂಟ್ ಸೇ ಇನ್ ಫ್ರಂಟ್ ಆಫ್ ದ ಚಿಲ್ಡ್ರನ್, ಮಕ್ಕಳ ಎದುರುಗಡೆ ಹೇಳ್ಬೇಡಿ. ಓಕೆ, ಇಂಗ್ಲೀಷಲ್ಲೇ ಪ್ರಾಕ್ಟೀಸ್ ಮಾಡಿಸ್ಬೇಕು ಈ ಒಂದು ಪ್ರೊಸೀಜರ್ ಮೂಲಕ. ಫಸ್ಟ್ ಸ್ಟ್ಯಾಂಡ್ ಇನ್ ಎ ಸರ್ಕಲ್. ಸೊ ಫಸ್ಟ್ ವೀಕ್ ಏನು ಮಾಡಬೇಕು, 15 ಮಿನಿಟ್ಸ್ ಫಸ್ಟ್ ವೀಕು. ಈ ಮೂರು ಟಿ ಪಿ ಆರ್ 6 ಇದೆ ಇದರಲ್ಲಿ. ಟಿ ಪಿ ಆರ್ ಆ್ಯಕ್ಟಿವಿಟಿ 6 ಆ್ಯಕ್ಷನ್ಸ್ ಇದೆ, ಅದರಲ್ಲಿ 3 ಆ್ಯಕ್ಷನ್ಸ್ ಮಾತ್ರ. ಸ್ಟ್ಯಾಂಡ್ ಇನ್ ಎ ಸ್ಟ್ರೈಟ್ ಲೈನ್, ಫಾರ್ಮ್ ಎ ಸರ್ಕಲ್, ಸಿಟ್ ಇನ್ ಎ ಸೆಮಿ ಸರ್ಕಲ್, ಮೂರನ್ನು ಮಾಡಬೇಕು. ಫಸ್ಟು ಸ್ಟ್ಯಾಂಡ್ ಇನ್ ಎ ಸ್ಟ್ರೈಟ್ ಲೈನ್ ಅಂದರೆ ಸ್ಟ್ರೈಟ್ ಲೈನಲ್ಲಿ ನಿಂತ್ಕೊಳ್ಳಿ ಅಂತ. ಅದನ್ನು ಕನ್ನಡದಲ್ಲಿ ಹೇಳಿಬಿಡಿ ಮಕ್ಕಳಿಗೆ. ಇದರಲ್ಲೇ ಮಾಡಿ ತೋರಿಸಿ. ಮಾಡಲ್ಲು, ಜೆಸ್ಚರು, ಸ್ಪೀಕ್. ಮೊದಲು ಮಾಡೆಲ್ ಮಾಡಿ ತೋರಿಸಿ. ಸ್ಟ್ಯಾಂಡ್ ಇನ್ ಎ ಸ್ಟ್ರೈಟ್ ಲೈನ್, ನೀವು ನಿಂತ್ಕೊಳ್ತಾರೆ, ಮಕ್ಕಳನ್ನ ನಿಲ್ಲಿಸ್ಬಿಟ್ಟು ಈ ಥರ ನಿಲ್ಲಿಸಿ ಅಂತ ಹೇಳಿ. ನೆಕ್ಸ್ಟ್ ಜೆಸ್ಚರಲ್ಲಿ ತೋರಿಸಿ. ಸ್ಟ್ಯಾಂಡ್ ಇನ್ ಎ ಸ್ಟ್ರೈಟ್ ಲೈನ್, ಹಿಂಗೆ ಕೈ ಹಿಂಗೆ ತೋರಿಸಿ, ಜೆಸ್ಚರಲ್ಲಿ ತೋರಿಸಿ. ನೆಕ್ಸ್ಟ್ ಸ್ಪೀಕ್, ಬಾಯಲ್ಲಿ ಬರೀ ಹೇಳಬೇಕು, ಅವ್ರು ಮಾಡಬೇಕು. ಸ್ಟ್ಯಾಂಡ್ ಇನ್ ಎ ಸ್ಟ್ರೈಟ್ ಲೈನ್, ನೀವು ಜೆಸ್ಚರ್ ಮಾಡಲ್ ಏನು ಮಾಡಬಾರ್ದು. ಸ್ಟ್ಯಾಂಡ್ ಇನ್ ಎ ಸ್ಟ್ರೈಟ್ ಲೈನ್ ಅಂದರೆ ಮಕ್ಕಳು ನಿಂತ್ಕೋಬೇಕು. ಫಸ್ಟ್ ಇದು ಆಯಿತಾ. ನೆಕ್ಸ್ಟ್ ಫಾರ್ಮ್ ಎ ಸರ್ಕಲ್ ಅನ್ನೋದನ್ನು ಮಾಡಲ್. ಮೊದಲು ಲೈನಾಗಿ ನಿಲ್ಲಿಸ್ಬಿಟ್ಟು ಎಲ್ಲ ಕೈ ಜೋಡಿಸಿ ನಿಲ್ಲಿಸಿ ಫಾರ್ಮ್ ಎ ಸರ್ಕಲ್ ಅಂತ ತೋರಿಸ್ಬೇಕು. ಫಾರ್ಮ್ ಎ ಸರ್ಕಲ್. ನೆಕ್ಸ್ಟ್ ಅದನ್ನು ಜೆಸ್ಚರಲ್ಲಿ ತೋರಿಸ್ಬೇಕು. ಹಿಂಗೆ ಫಾರ್ಮ್ ಎ ಸರ್ಕಲ್ ಅಂತ ಹಿಂಗೆ ಕೈಯೇ ಜೆಸ್ಚರ್ ಮಾಡಿ ಹೇಳಿದಾಗ ಮಕ್ಕಳು ನಿಂತ್ಕೊಳ್ಳೋಕೆ ಮಾಡಬೇಕು. ನೆಕ್ಸ್ಟ್ ಅದು ಜೆಸ್ಚರು ಇಲ್ಲ, ಮಾಡಲು ಇಲ್ಲ, ಬರೀ ಬಾಯಲ್ಲಿ ಫಾರ್ಮ್ ಎ ಸರ್ಕಲ್ ಅಂದಾಗ ಮಕ್ಕಳು ಸರ್ಕಲ್ ಮಾಡಿ ಇದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ಕರೆಕ್ಟಾಗಿ. ಮಾಡಲ್ಲು, ಜೆಸ್ಚರು, ಸ್ಪೀಕು. ಓಕೆ. ನೆಕ್ಸ್ಟ್ ಮೂರನೇದು ಸಿಟ್ ಇನ್ ಎ ಸೆಮಿ ಸರ್ಕಲ್. ಅದು ಅಷ್ಟೇ, ಸಿಟ್ ಇನ್ ಎ ಹೇಳ್ತಾ ಸೆಮಿ ಸರ್ಕಲಲ್ಲಿ ಕೂರಿಸ್ಬೇಕು ಮಾಡಲಿಕ್ಕೆ. ನೆಕ್ಸ್ಟು ಅದನ್ನು ಜೆಸ್ಚರಲ್ಲಿ ಅಂದರೆ ಹಿಂಗೆ ಅರ್ಧ ಚಂದ್ರಾಕಾರ ಈ ಥರ ತೋರಿಸ್ಬೇಕು. ಸಿಟ್ ಇನ್ ಎ ಸೆಮಿ ಸರ್ಕಲ್ ತೋರಿಸಿದಾಗ ಮಕ್ಕಳು ಕೂತ್ಕೋತಾರೆ, ಆರಾಮಾಗಿ ಕೂತ್ಕೋತಾರೆ ತೋರಿಸ್ದಾಗ. ನೆಕ್ಸ್ಟ್ ಅದಾದ್ಮೇಲೆ ಅದು ಪ್ರಾಕ್ಟೀಸ್ ಆದ್ಮೇಲೆ ಬಾಯಲ್ಲಿ ಬರೀ ಹೇಳಬೇಕು. ಸಿಟ್ ಇನ್ ಎ ಸೆಮಿ ಸರ್ಕಲ್ ಮಕ್ಕಳು. ಈಗ ಮಾಡಲ್ ಆಯಿತು, ಜೆಸ್ಚರ್, ಸ್ಪೀಕು 3 ಆಯಿತು. ಈ 3 ಇದರಲ್ಲಿ ಫಸ್ಟ್ ವೀಕು ಈ 3ನ್ನ ಮಾಡಬೇಕು. ಸೊ ನೆಕ್ಸ್ಟ್ ಸೆಕೆಂಡ್ ವೀಕಿಗೆ ಹೋದಾಗ ಇನ್ನು 3 ಇದೆಯಲ್ಲ ಜೆಸ್ಚರ್ಸು. ಪುಟ್ ಯುವರ್ ಬುಕ್ ಇನ್ ದ ಬ್ಯಾಗ್, ಅದು ಫಸ್ಟು ಹೇಳಿದ್ನಲ್ಲ, ಫಾರ್ಮ್ ಎ ಸರ್ಕಲ್ ಅಂತ ಹೇಳಿದಾಗ ನಿಮ್ಗೆ ಅರ್ಥ. ಸರ್ಕಲ್ ಅಂದರೆ ವೃತ್ತಾಕಾರದಲ್ಲಿ ಕೂರಿಸೋದು. ಸಿಟ್ ಇನ್ ಎ ಸೆಮಿ ಸರ್ಕಲ್ ಅಂದರೆ ಅರ್ಧ ಚಂದ್ರಾಕಾರದಲ್ಲಿ ಕೂರಿಸೋದು. ಕನ್ನಡದಲ್ಲಿ ಹೇಳಿಲ್ವ ನನಗೆ ಪ್ರಾಕ್ಟೀಸ್. ಓಕೆ. ನೆಕ್ಸ್ಟ್ ಈಗ ಸೆಕೆಂಡ್ ವೀಕ್ ಬರುವಾಗ ಪುಟ್ ಯುವರ್ ಬುಕ್ ಇನ್ ದ ಬ್ಯಾಗ್, ಹಂಗಂತ ಅರ್ಥ ಏನು, ನಿನ್ನ ಪುಸ್ತಕವನ್ನು ಬ್ಯಾಗಲ್ಲಿ ಇಟ್ಕೋ ಅಂತ. ಎರಡನೇದು ಪುಟ್ ಯುವರ್ ಬುಕ್ ಆನ್ ದ ಬ್ಯಾಗ್, ನಿನ್ನ ಪುಸ್ತಕವನ್ನು ಬ್ಯಾಗ್ ಮೇಲಿಡು. ಆನ್, ಮಕ್ಳಿಗೆ ಆನ್ ಗೊತ್ತಾಗುತ್ತೆ, ಆನ್. ಅದು ಸೈಟ್ ವರ್ಡು ಆಗುತ್ತೆ, ಅರ್ಥನೂ ಆಗುತ್ತೆ. ನೆಕ್ಸ್ಟ್ ಪುಟ್ ಯುವರ್ ಬ್ಯಾಗ್ ಇನ್ ಫ್ರಂಟ್ ಆಫ್ ಯು ಅಂತಂದರೆ ಹೇಳಬೇಕು. ಇನ್ನು ಕನ್ನಡದಲ್ಲಿ ಹೇಳಿಬಿಡಿ, ಬ್ಯಾಗನ್ನು ಅವ್ರ ಮುಂದೆ ಇಟ್ಕೊಳ್ಳೋದು. ಇದು 3 ಜೆಸ್ಚರ್ದ ಅರ್ಥ. ಸೊ ಇದು ಹೇಗೆ ಮಾಡಬೇಕು ಅಂದರೆ ಫಸ್ಟ್ 3ನೂ ಏನು ಮಾಡಬೇಕು, ಮಾಡಲಲ್ಲಿ ಮಾಡಿ ತೋರಿಸ್ಬೇಕು. ನೀವು ಒಂದು ಬ್ಯಾಗ್ ಇಟ್ಕೋಬೇಕು, ಬುಕ್ ಇಟ್ಕೊಂಡು ಪುಟ್ ಯುವರ್ ಬುಕ್ ಇನ್ ದ ಬ್ಯಾಗ್ ಅಂತ ಬುಕ್ಕನ್ನು ಬ್ಯಾಗಲ್ಲಿ ಇಟ್ಕೊಂಡು ತೋರಿಸ್ತಾ ಮಾಡಿಸ್ಬೇಕು. ಮಕ್ಕಳು ನೋಡ್ಕೊಂಡು ಮಾಡ್ತಾರೆ. ನೆಕ್ಸ್ಟ್ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಪುಟ್ ಯುವರ್ ಬುಕ್, ಅದನ್ನು ಫಸ್ಟು ಮಾಡಲ್ ಆಯಿತು. ಆಮೇಲೆ ಜೆಸ್ಚರ್ ತೋರಿಸಿ. ಪುಟ್ ಯುವರ್ ಬುಕ್ ಇನ್ ದ ಬ್ಯಾಗ್, ಕೈ ಬುಕ್ ತೋರಿಸಿ ಪುಟ್ ಯುವರ್ ಬುಕ್ ಇನ್ ದ ಬ್ಯಾಗ್ ಅಂತ ತೋರಿಸ್ದಾಗ ಮಾಡ್ತೀವಿ. ಬರೀ ಬಾಯಲ್ಲಿ ಪುಟ್ ಯುವರ್ ಬುಕ್ ಇನ್ ದ ಬ್ಯಾಗ್ ಅಂದರೆ ಮಕ್ಕಳು ಮಾಡಿ. ನೆಕ್ಸ್ಟ್ ಪುಟ್ ಯುವರ್ ಬುಕ್ ಆನ್ ದ ಬ್ಯಾಗ್ ಮಾಡಿ ತೋರಿಸ್ಬೇಕು. ನೀವು ಒಂದು ಬುಕ್ ತೊಗೊಂಡು ಬ್ಯಾಗ್ ಮೇಲೆ ಇಟ್ಕೊಂಡು ಪುಟ್ ಯುವರ್ ಬುಕ್ ಆನ್ ದ ಬ್ಯಾಗ್ ಮಾಡಿ ತೋರಿಸಿದಾಗ ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ಮಕ್ಕಳು ಮಾಡ್ತಾರೆ. ಮಾಡೋಕ್ಕೆ ಬಂದಮೇಲೆ ಬರೀ ನೀವು ಜೆಸ್ಚರ್ ಮಾಡಿ ತೋರಿಸಿ. ಪುಟ್ ಯುವರ್ ಬುಕ್ ಆನ್ ದ ಬ್ಯಾಗ್ ಅಂತ ನಿಮ್ಮ ಬ್ಯಾಗ್ ಬುಕ್ ಇಟ್ಕೊಂಡು ಇನ್ ದ ಬ್ಯಾಗ್ ಅಂತ ಜೆಸ್ಚರ್ ಮಾಡಿದಾಗ ಅವು ಮಾಡುತ್ತೆ. ನೆಕ್ಸ್ಟ್ ಅದೇನು ಇಲ್ಲದೆ ಮಾಡಲ್ ಜೆಸ್ಚರ್ ಪುಟ್ ಯುವರ್ ಬುಕ್ ಇನ್ ದ ಬ್ಯಾಗ್ ಅಂದಾಗ ಮಕ್ಕಳು ಇರ್ತಾರೆ.
3 ಆಯಿತು. ಇನ್ ದ ಬ್ಯಾಗ್ ಆಯಿತು. ಸರಿ, ಆನ್ ದ ಬ್ಯಾಗ್ ಮೇಲೆ. ಇನ್ ದ ಬ್ಯಾಗ್ ಆಯಿತು, ಆನ್ ದ ಬ್ಯಾಗ್ ಆಯಿತು. ಪುಟ್ ಯುವರ್ ಬುಕ್ ಇನ್ ಫ್ರಂಟ್ ಆಫ್ ಯು. ನೀವು ಪುಸ್ತಕನ ಇನ್ ಫ್ರಂಟ್ ಆಫ್ ಯು, ಪುಟ್ ಯುವರ್ ಬ್ಯಾಗ್ ಇನ್ ಫ್ರಂಟ್ ಆಫ್ ಯು. ಬ್ಯಾಗ್ನ, ಬುಕ್ಕಲ್ಲ, ಈ ಬ್ಯಾಗ್ನ ತೆಗೆದು ಆ ಕಡೆ ಇದನ್ನು ತೆಗೆದು ನಿಮ್ಮ ಮುಂದೆ ಇಟ್ಟು ತೋರಿಸ್ಬೇಕು ಮಾಡೆಲ್. ನೆಕ್ಸ್ಟ್ ಜೆಸ್ಚರ್, ಸುಮ್ಮನೆ ತೋರಿಸ್ಬೇಕು. ಇಲ್ಲಿ ಬ್ಯಾಗ್ನ ಇಲ್ಲಿ ಪಕ್ಕ ಇರುತ್ತೆ, ಹಿಂಗಿಟ್ಟು ಇಡೀ ಪುಟ್ ಯುವರ್ ಬುಕ್ ಆನ್ ದ ಬ್ಯಾಗ್ ಅಂತ ತೋರಿಸಿ ಜೆಸ್ಚರಲ್ಲಿ ಹೇಳಿ ಮಾಡಿಸ್ಬೇಕು. ನೆಕ್ಸ್ಟ್ ಬರೀ ಬಾಯಲ್ಲಿ ಪುಟ್ ಯುವರ್ ಬ್ಯಾಗ್ ಇನ್ ಫ್ರಂಟ್ ಆಫ್ ಯು ಅಂದಾಗ ಮಕ್ಕಳು ಬಿಡ್ತಾರೆ. 6 ಜೆಸ್ಚರ್ಸು ಆಯಿತು. ಚೆನ್ನಾಗಿ ಮಕ್ಕಳಿಗೆ ಇದು ಸೆಕೆಂಡ್ ವೀಕ್ ಆಯಿತು. ನೆಕ್ಸ್ಟು ತರ್ಡ್ ವೀಕಲ್ಲಿ 3 ಆಯಿತಲ್ಲ, 6ನೂ ಕಂಟಿನ್ಯೂಸ್ ಆಗಿ ರಿವೈಸ್ ಮಾಡಬೇಕು ಎಲ್ಲನೂ ಟುಗೆದರ್ ವಿತ್ ಜೆಸ್ಚರ್ ಮಾತ್ರ ಮಾಡಿ ತೋರಿಸಿ. ಜೆಸ್ಚರ್ ಇಲ್ಲ, ಬಾಯಲ್ಲೇ ಜೆಸ್ಚರ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸ್ಟ್ಯಾಂಡ್ ಇನ್ ಎ ಸ್ಟ್ರೈಟ್ ಲೈನ್, ಫಾರ್ಮ್ ಎ ಸರ್ಕಲ್, ಸಿಟ್ ಇನ್ ಎ ಸೆಮಿ ಸರ್ಕಲ್, ಪುಟ್ ಯುವರ್ ಬುಕ್ ಇನ್ ದ ಬ್ಯಾಗ್, ಪುಟ್ ಯುವರ್ ಬುಕ್ ಆನ್ ದ ಬ್ಯಾಗ್, ಪುಟ್ ಯುವರ್ ಬ್ಯಾಗ್ ಇನ್ ಫ್ರಂಟ್ ಆಫ್ ಯು. ಹಂಗೆ ಜೆಸ್ಚರ್ ಮಾತ್ರ ಮಾಡಿ 6ನೂ ಚೆನ್ನಾಗಿ ರಿವೈಸ್ ಲೈನಾಗೆ ಆರ್ಡ್ರಲ್ಲೇ ಹೇಳಿ ಅಭ್ಯಾಸ ಮಾಡಿಸ್ಬೇಕು. ಆಮೇಲೆ ಎಲ್ಲ ಜೆಸ್ಚರ್ ಎಲ್ಲ ಕಲ್ತಾದ್ಮೇಲೆ ಬರೀ ಬಾಯಲ್ಲಿ ಹೇಳಿ ಪ್ರಾಕ್ಟೀಸ್ ಮಾಡಿ 6ನೂ ಒಟ್ಟಿಗೆ ಹೇಳಬೇಕು, ಲೈನಾಗಿ ಹೇಳಬೇಕು. ಮಕ್ಕಳು ಮಾಡ್ತಾರೆ. ಮಾಡಿ ತಪ್ಪಾದರೆ ಅದನ್ನು ಸರಿ ಮಾಡಿಸ್ಬೇಕು, ಆಯಿತಾ. ಆಮೇಲೆ ಅದನ್ನು ಜಂಬಲ್ಡ್ ಆರ್ಡ್ರಲ್ಲಿ ಹೇಳಬೇಕು. ಎಲ್ಲ ಲೈನಾಗಿ ಕಲ್ತಾದ್ಮೇಲೆ ಯಾವುದಕ್ಕೆ ಯಾವ ವಾಕ್ಯಕ್ಕೆ ಏನು ಆ್ಯಕ್ಷನ್ ಮಕ್ಕಳು ಅರ್ಥ ಆಗುತ್ತೆ, ಅವಾಗ ಅದನ್ನು ಜಂಬಲ್. ಆಮೇಲೆ ಕೊನೆ ವೀಕು ಆಯಿತಾ, ಕೊನೆ ವೀಕ್ 6 ಕಮ್ಯಾಂಡ್ಸ್ನ ಅದೇ ಥರ ಬರೀ ಬಾಯಲ್ಲಿ ಜೆಸ್ಚರ್ ಏನು ಬೇಡ. ಈಗ ಜೆಸ್ಚರು ಮಾಡಿದ್ದೀವಿ ನಾವು ಅಲ್ವಾ. ಈಗೇನು ತರ್ಡ್ ವೀಕಲ್ಲಿ ಜೆಸ್ಚರಲ್ಲಿ ಮಾಡಿ ತೋರಿಸಿದ್ವಿ. 4th ವೀಕಲ್ಲಿ ಸೇಮ್ ಮಾಡ್ರಲ್ಲಿ ಬರೀ ಬಾಯಲ್ಲಿ ಹೇಳಬೇಕು. ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿಸಿ. ಆಮೇಲೆ ಅದನ್ನು ಜಂಬಲ್ ಆರ್ಡ್ರಲ್ಲಿ ಹೇಳಿ ಮಕ್ಕಳು ಮಾಡ್ತಾರೆ. ಸೊ ಇಷ್ಟೂ ಒಂದೊಂದು ವೀಕಿಗೆ ಹೇಗೆ ಅಂತ ಹೇಗೆ ಮಾಡಬೇಕು ಅಂತ ಪ್ರತಿಯೊಂದು ಹೇಳಿದ್ದೀನಿ. ಓಕೆ, ಸೊ ಅರ್ಥ ಆಯಿತು ಅನಿಸುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.